ಸಿ ಯಾರದೇ ಇದು ವ್ಯಕ್ತಿ ಗೌರವ ಇದೆಯಲ್ವಾ, ಪ್ರಿಯಂಬಲ್ ಓದ್ಬಿಟ್ರೆ ನಮಗೆಲ್ಲ ಗೊತ್ತಾಗುತ್ತಲ್ಲ. ಅದಕ್ಕೆ ನಾನು ಓದಿ ಸ್ವಾಮಿಗಳೇ ಪ್ರಿಯಂಬಲ್ ಅಂತ ಹೇಳಿರೋದು. ನಾವು ಓದೇ ಇಲ್ವಲ್ಲ ಪ್ರತಿಯೊಬ್ಬ ಪ್ರಜೆನೂ. ನಾನು ಇವಾಗ ಓದಿರಲಿಲ್ಲ, ಇದು ಓದಿದ ಮೇಲೆ ನಂಗೆ ಚೆನ್ನಾಗಿ ಗೊತ್ತಾಗಿದ್ದು. ಅದಕ್ಕೆ ಅವ್ರಿಗೆ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡೋದ್ರಿಂದ ಸರ್ಕಾರ ಕೆಡದು ಪಾರ್ಟಿನೂ ಮುಗಿಸ್ಬಿಟ್ರೆ ಅವ್ರಿಗೆ ಮ್ಯಾಂಡೇಟ್ ಸಿಕ್ಕೋದೇ ಇಲ್ಲ. ಅವ್ರಿಗೆ ಎಂದೂ ಎರಡೂ ಸಂದರ್ಭದಲ್ಲಿ ಮ್ಯಾಂಡೇಟೇ ಸಿಕ್ಕಿಲ್ಲ. BJP ಜೆ ಡಿ ಎಸ್ನವ್ರಿಗೆ ಸಿಕ್ಕೇ ಇಲ್ಲ. 18-20 ಜನ MLA ಇಟ್ಕೊತಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಧಿಕಾರ ಪಡ್ಕೋತಾರೆ. ನೋ ಐಡಿಯಾಲಜಿ, ಒಂದು ಸಿದ್ಧಾಂತ ಇಲ್ಲದೇ, ಒಂದು ಪೊಲಿಟಿಕಲ್ ಫಿಲಾಸಫಿ ಇಲ್ಲದೇ ನೀವು ರಾಜಕಾರಣ ಹೆಂಗೆ ಮಾಡ್ತೀರಿ? ಅದಕ್ಕೆ ವ್ಯಾಲ್ಯೂಸು ಇರೋಲ್ಲ ಅವ್ರಿಗೆ ಅದಕ್ಕೆ ಗೌರವನೂ ಕೊಡೋಲ್ಲ. ಹೆಂಗೆ ಬೇಕೋ ಹಂಗೆ ಹೇಳ್ತಾರೆ. ಯಾಕಂದ್ರೆ ಯಾವುದೋ ಸಂದರ್ಭದಲ್ಲಿ ಒಂದು 10 ಜನ ಗೆದ್ದಿರ್ತಾರೆ ವಿತೌಟ್ ಎನಿ ಐಡಿಯಾಲಜಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಇನ್ ಪೊಲಿಟಿಕಲ್ ಫೀಲ್ಡ್. CM ಅವ್ರಿಗೂ ನಮಗೆಲ್ಲ ಗೊತ್ತಿರೋದು, CM ಅವ್ರದ್ದು ಪ್ರತ್ಯಕ್ಷ ಪರೋಕ್ಷವಾದಂಥ ಪಾತ್ರ ಏನೂ ಇಲ್ಲವೇ ಇಲ್ಲ. ಅವರು ನೆಪೋಟಿಸಮ್ ಇಲ್ಲ, ಕರಪ್ಷನ್ಲು ಇಂಡಲ್ಜ್ ಆಗಿಲ್ಲ. ಆದರೂ ನ್ಯಾಯಾಲಯ ದೂರಿನ ಮೇಲೆ ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಲಾ ಶುಡ್ ಟೇಕ್ ಇಸ್ ಓನ್ ಕೋರ್ಸ್ ಅಲ್ವಾ. ಲಾ ಶುಡ್ ಸೆಟ್ ಇನ್ ಮೋಷನ್. ಅದಾಗಿದೆ, ಕಾನೂನಿದೆ, ಕಾನೂನು ನಮ್ಗೆ ಗೌರವಿಸ್ತೀವಿ, ಕಾನೂನು ಪ್ರಕಾರನೇ ಹೋರಾಟ ಮಾಡ್ತೀವಿ. ಈಗ ದೇಶದಲ್ಲಿ ಸುಮಾರು 100 ಜನಪ್ರತಿನಿಧಿಗಳೇ FIR ಆಗಿದ್ದಾವೆ. ಲ್ಯಾಂಡ್ ಗ್ರ್ಯಾಬಿಂಗ್ ಇರ್ಬೋದು, ಬೇರೆ. ಈಗ ನಿರ್ಮಲಾ ಸೀತಾರಾಮನ್ಗೂ ಆಯಿತು ಅಂತ ಕೇಳಿದೆ ನಾನು, ಅವ್ರಿಗೂ. ಆ ಕೇಸು ಆಗೋಕ್ಕಿಂತ ಮೊದಲೇ ನಿನ್ನೆ ನಿಮಗೆ ಬೆಳಗ್ಗೆನೇ ಮಾತಾಡಿದೆ. ಎಲೆಕ್ಷನ್ ಬಾಂಡ್ದು ಹೆಂಗೆ ಸಿಕ್ಕರೆ ಅದು ಗೊತ್ತೇ ಆಗಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಸಾವಿರಾರು ಕೋಟಿನ BJP ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದು ಅವ್ರಿಗೆ ಬಂದಮೇಲೆ ಇಫ್ ದಿ ಸೇ ಸಿದ್ದರಾಮಯ್ಯ ಶುಡ್ ರಿಸೈನ್, ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಹೌ ಕ್ಯಾನ್ ಪಾರ್ಟಿ ಪ್ರೆಸಿಡೆಂಟ್ ಮಿಸ್ಟರ್ ನಡ್ಡಾ ಕ್ಯಾನ್ ರಿಮೈನ್ ಇನ್ ಆಫೀಸ್? ಬೇರೆಯವ್ರಿಗೆ ಆಗಿದೆಯಲ್ಲ, ಕುಮಾರಸ್ವಾಮಿ ಅವ್ರಿಗೆ ಆಗಿದೆ, ಬೇರೆಯವ್ರಿಗೆ ಲೋಕಾಯುಕ್ತ ಇದಾಗಿದೆ. ಹೌ ಕ್ಯಾನ್ ದಿ ರಿಮೈನ್ ಇನ್ ಆಫೀಸ್? ಒಂದು ಮಾತಾಡೋಗೆ ಅವರು ಕರೆಕ್ಟಾಗಿದ್ದಾರೋ ಇಲ್ಲೋ ಗೊತ್ತಾಗಬೇಕಲ್ಲ, ಅವ್ರಿಗೆ ಮೊರಾಲಿಟಿ ಇರಬೇಕಲ್ಲ. ಸರ್, ಇನ್ ಜನರಲ್ ಆಗಿ ಎಲ್ಲ ಪಕ್ಷದಲ್ಲಿ ಈ ಥರ ನೈತಿಕತೆ ಅನ್ನೋದು ದೂರ ಆಗ್ತಾ ಇಲ್ಲ. ಯಾಕೆಂದರೆ ರಾಮಕೃಷ್ಣ ಹೆಗಡೆ ಟೆಲಿಫೋನ್ ಹಗರಣದಲ್ಲಿ ರಾಜೀನಾಮೆ ಅದು ಏನಕ್ಕಿದೆ ನೋಡಿ, ಹೋರಾಟದ ಜೀವನದಿಂದ ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ. ಹೋರಾಟದ ಹಿನ್ನೆಲೆ ಇರದಿರೋರಿಗೆ ನೈತಿಕತೆ ಆಗಲಿ ಮೊರಾಲಿಟಿ ಆಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಕಾರಣಕ್ಕೋ ಎಲ್ಲೋ ಮಾಡಿ ಏರಳ ಹಣ ಸಂಪಾದನೆ ಮಾಡಿಕೊಂಡು ಅವಕಾಶಗಳು ಬಳಸ್ಕೊಂಡು ರಾಜಕೀಯಕ್ಕೆ ಬಂದ ತಕ್ಷಣ ಅವರು ಡೆಮೋಕ್ರೆಟ್ಸ್ ಅಂತ ಹೇಳೋಕ್ಕಲ್ಲ, ಸಂವಿಧಾನದ ಪರನೂ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಏನು ಬರುತ್ತೋ ಬಾಯಿಗೆ ಹಂಗೆ ಮಾತಾಡ್ತಾರೆ.